ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚಿಲುಮೆಯ ತಾರೆ. ಯಾಕೋ ನೀನು ಇಷ್ಟು ಕಾಬರಿ ಆಗ್ಬಿಟ್ಟೆ? ಅವನು ಹಾಡ್ತಾರ ಹಾಡ್ ನೋಡು. ಬಾರೇ ಬಾರೇ ಚಂದದ ಚೆಲುವಿನ ತಾರೆ. ನನ್ನೇ ಕರಿತಾ ಇದ್ದಾನೆ ಕಣ. ಆಡ್ತೀನಿ ಸುಮ್ಮನೆ ಇರಾ. ಮತ್ತೆ ಅವನೇಗ ನಿನ್ ಕರಿತಾನೆ? ಮಾವಯ್ಯ ಹೆಣ್ಣು ಕೊಡು ಅಂತ ಕೇಳ್ತಾ ಇರ್ಬೋದು. ಹೇಗೆ ಹೇಳ್ತೀಯಾ? ನೋಡ ಇಲ್ಲೇ ವೇದ ಇರುತ್ತಾಳೆ, ಅದಕ್ಕೋಸ್ಕರ ಹಾಡು ಹೇಳ್ತಾ ಇದ್ದಾನೆ. ಇಲ್ಲಾಂದ್ರೆ ಯಾಕೆ ಹೇಳ್ತಾನ? ಬುದ್ಧಿ ಇದೆ ನನಗೆ. ಅವನ ಆಡ್ತಾರ ಹುಟ್ಟು ನೋಡು, ಹಿಂಗ ತಿಂದ ಮಂಗನ್ ತರ ಆಡ್ತಾನೆ. ಅಲ್ಲಿ ಕರಿಯಕ್ಕೆ ಪುಟ್ಟಣ್ಣ ಕಣಗಾಲು, ವಿಷ್ಣುವರ್ಧನ್ ಅಂತ ಘಟಾನುಘಟಿಗಳಿದ್ರು. ಅವ್ರು ಕರೆದ್ರೆ ಸಾಕೆ ಬಂದ್ಬಿಡೋರು. ಇವನ್ ಯಾರ? ನೀನು ಪೆದ್ದ ಕಣ, ದಡ್ಡ. ವಾಸ್ತು ಆಮೆ ತರ ಸಾಕ್ತಾ ಇದೀಯಾ? ಅವನು ವಾಸ್ತು ಆಮೆ ಅಲ್ಲ ಕಣ, ಬಂಡೀಪುರದ ಆನೆ. ಏನಾದ್ರೂ ಕೆಲ್ಸ ಹೇಳ. ಏನ್ ಹೇಳ? ಒಂದು ಕೆಲ್ಸ ಮಾಡ, ನಿನ್ನ ಮೋಟರ್ ಬೈಕ್ ತೊಳಸೋ. ಒಳ್ಳೆ ಐಡಿಯಾ ಕಣ. 500 ಫ್ರೇಮ್ಸ್ ಅಲ್ಟ್ರಾ ಸ್ಲೋ ಮೋಷನ್. ಮಂಜಣ್ಣವ್ರೆ, ತುತ್ತೂರಿ ಅವ್ರೆ. ಯಾಕಣಯ್ಯ ಊದಕ್ ತುತ್ತೂರಿ ಬೇಕಾ? ಅಯೋಗ್ಯ. ಅಯೋಗ್ಯ ನಾನೇ. ಜೀವನ ಪೂರ್ತಿ ಇದಾಗೋಯ್ತು ಕಣ, ಬರೀ ಓದ್ಲಾ. ಅಣ್ಣಯ್ಯ ರೆಸ್ಟ್, ಅಣ್ಣಯ್ಯ ರೆಸ್ಟ್, ಜಸ್ಟ್ ರಿಲ್ಯಾಕ್ಸೇಷನ್. ಟಿವಿಲಿ ಹೇಳಿದ್ದಾರೆ ದಿನಕ್ಕೆ 2 ಅವರ್ ರೆಸ್ಟ್ ಮಾಡ್ಬೇಕು. ನೀನ್ 24 ಗಂಟೆ ರೆಸ್ಟ್ ಮಾಡ್ತಾ ಇರ್ತೀಯಲ್ಲ. ನೀನ್ ಹೀಗೆ ಇದ್ರೆ ರೆಸ್ಟ್ ಹಿಡ್ದೋಗ್ಬಿಡ್ತೀಯ. ಮುಟ್ಟಿದ್ರೆ ಉದ್ರೋಗ್ ಶುರು ಆಗ್ಬಿಡ್ತೀಯ. ನಮ್ಮ ದೇಶದಲ್ಲಿ 70% ಜನ ಬರೀ ಮಾತಾಡ್ಕೊಂಡೇ ಜೀವನ ಮಾಡ್ತಾ ಇದಾರೆ. ಇನ್ನು 30% ಜನ ಮಾತ್ರ ಮಾತಾಡ್ದ ಕೆಲಸ ಮಾಡ್ತಿದ್ದಾರೆ. ನನ್ನ ತರ. ನಮ್ಮ ತರ ನೀನು ಎಲ್ರ ತರ ಸೋಮಾರಿ ಆಗ್ಬೇಡ. ಅಣ್ಣಯ್ಯ ಸುಮ್ನೆ ಬೈಬೇಡ. ಇಂಥ ಕೆಲಸ ಮಾಡು ಅನ್ನೋ ಮಾಡ್ತೀನಿ. ಹೋಗ ಗಾಡಿ ತೊಳಿಯ. ಶೋರೂಮ್ ಇಂದ ಬಂದ ಗಾಡಿ ತರ ಪಳ 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 ಅಂತ ಹೊಳಿತಾ ಇರ್ಬೇಕು. ಬನ್ನಿ ನಿಮ್ನು ತೊಳೆದು ಬಿಡ್ತೀನಿ. ಹೂವಿಂದ ಹೂವಿಗೆ ಹಾರುವ ದುಂಬಿ ಏನನು ಹಾಡುತ್ತಿದೆ, ಏನನು ಹಾಡುತ್ತಿದೆ. ಲೇ ಪಾರು, ಪ್ಲಾಸ್ಟಿಕ್ ಹೂವದಲ್ಲಿ ದುಂಬಿ ಎಲ್ಲಿಂದ ಹಾರ್ಕೊಂಬಂದ್ ಹಾಡುತ್ತೆ? ಸರಿ, ಮಂಜೆ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾನೆ, ಫ್ರೀ ಆಗಿದ್ದಾನಲ್ವಾ, ಅದಕ್ಕೆ ಸಿಕ್ಕಿದ ಕೆಲಸನೆಲ್ಲ ಮಾಡ್ತಾ ಇದ್ದಾನೆ. ಏನು ಇದ್ದಕ್ಕಿದ್ದ ಹಾಗೆ ನಮ್ಮ ಮಂಜುನೇ ಹಾಗೆ, 1 ನಿಮಿಷನೂ ಫ್ರೀ ಇರಲ್ಲ. ದುಂಬಿ ತರ ಏನಾದ್ರು ಒಂದ್ ಕೆಲಸ ಮಾಡ್ತಾನೆ ಇರ್ತಾನೆ. ಶಾಂಪು ಪ್ಯಾಕೆಟ್ ಇದೆಯಾ? ಯಾಕೋ ಇನ್ನು ಸ್ನಾನ ಆಗಿಲ್ವಾ? ನಾನ್ ಸ್ನಾನ ಮಾಡಿದೀನಿ, ಗಾಡಿಗೆ ಸ್ನಾನ ಮಾಡ್ಸೋಕೆ. ಅದೇನೋ ಬೆಳಗ್ಗೆಯಿಂದ ಅಣ್ಣಯ್ಯ ಗಾಡಿ ಒರ್ಸು ಅಂತ ಹಠ ಮಾಡ್ತಾ ಇದ್ದಾನೆ, ಅದಕ್ಕೆ ತೊಳೆಯೋಣ ಅಂತ. ಇದ್ದಕ್ಕಿದ್ದಂತೆ ಗಾಡಿ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟದೆ. ನನ್ನ ಜೊತೆ ಅವ್ರಿಗೆ ಗಾಡಿ ಮೇಲಲ್ಲ, ಲೇಡಿ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅಂತ. ಸಂಜೆ ಯಾರನ್ನೋ ಒಂದ್ ರೌಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ತಾರೆ, ಅದಕ್ಕೆ ಗಾಡಿನ ಅಷ್ಟು ಚೆನ್ನಾಗಿ ವಾಶ್ ಮಾಡು ಅಂತ ಇವನ್ ಹೇಳಿರ್ತಾರೆ. ಇಬ್ರು ಇರ್ಬೋದೇನಪ್ಪ, ಹಿಂದಿನ ಸಿಟ್ಟನ್ ಚೆನ್ನಾಗಿ ಒರ್ಸಿಡು ಅಂತಿದ್ದ. ಅವ್ರು ಹಾಗೆಲ್ಲ ಮಾಡ್ತಾರ? ಮತ್ತಿನೇನ ಬರೋ ಹಬ್ಬ ಇಲ್ಲ, ಹರಿದಿನ ಇಲ್ಲ, ಆಯ್ದ ಪೂಜೆ ಮುಗ್ದು ಎಷ್ಟು ದಿನ ಆಯ್ತು. ಈಗ ಯಾಕಪ್ಪ ಅವ್ರಿಗೆ ಗಾಡಿ ಮೇಲೆ ಅಷ್ಟೊಂದು ಪ್ರೀತಿ? ನಾನ್ ನಿನ್ಗೆ ಹೆಲ್ಪ್ ಮಾಡ್ತೀನಿ. ನಾನ್ ಗಾಡಿ ನೀರ್ ಹಾಕ್ತೀನಿ, ನಿನ್ ಗಾಡಿ. ದೊಡ್ಡವ್ರು ಹೇಳಿದ್ದಾರೆ, ಒಬ್ರಿಗಿಂತ ಇಬ್ರು ವಾಸಿ ಅಂತ. ಬಾವೇದ ಹೋಗೋಣ. ಓಹೋ, ಇದೇನ್ ತಿರುಮಲ್ ಭಟ್ರು ಕೊಟ್ಟಿ ತೀರ್ಥನ? ಜೋರಾಗಿ ಹಾಕೋ. ಹಾಗೆ ಹೇಳು ಮತ್ತೆ. ಸಾಕು. ತಿಕ್ಕು ಮಗ, ತಿಕ್ಕು ಮಗ, ಟೀನ್ ತಿಕ್ಕು ಮಗ, ತಿಕ್ಕು ಮಗ. ಮಂಜುಡಿ, ಗಾಡಿಗೆ ನೀಟಾಗಿ ಸ್ನಾನ ಮಾಡ್ಸು ಆಯ್ತಾ? ಗಾಡಿಗೆ ನೀಟಾಗಿ ಸ್ನಾನ ಮಾಡ್ಸಕ್ಕಲ್ಲೇ ನನ್ ಮೊದ್ಲೇ ಗೊತ್ತು. ತೀರ್ಥಳ್ಳಿ ಎಷ್ಟೋ ಗಾಡಿಗಳಿಗೆ ಸ್ನಾನ ಮಾಡ್ತಿದ್ದೀನಿ, ನಿನ್ಗೂ ಮಾಡ್ತಾ? ನನಗೆ ಸ್ನಾನ ಮಾಡಿಸ್ತೀಯಾ? ಆರೋ ನೋಡೆ, ಅವರಿಬ್ರು ಎಷ್ಟು ಪ್ರೀತಿಯಿಂದ ಆಟ ಆಡ್ತಾ ಇದಾರೆ. ಅವರಿಬ್ರು ಪ್ರೇಮದಾಟದಲ್ಲಿ ಮೋಟರ್ ಬೈಕ್ ಹೊಡಿದ್ರೆ ಮರತ್ರ ಕಷ್ಟ. ಸುಮ್ನೆ ಇರೇ. ಹೊಡಿ ಸುಸ್ತಾಗ ತನಕ ಹೊಡಿ. ಹೆಣ್ಮಕ್ಳು ನನ್ಗೆ ಹೊಡಿತಿದ್ರೆ ಏನು ಆಗಲ್ಲ, ಮಜವಾಗಿರುತ್ತೆ. ಮಂಜು, ಈ ರೀತಿ ಗಾಡಿ ವಾಶ್ ಎಲ್ಲರೂ ಮಾಡ್ತಾರೆ. ಸರ್ವಿಸ್ ಸೆಂಟರ್ ತಗೊಂಡ್ ಹೋದ್ರೆ ಈ ರೀತಿ ಗಾಡಿ ವಾಶ್ ಮಾಡ್ಕೊಡ್ತಾರೆ. ನೀನು ಸ್ವಲ್ಪ ಡಿಫ್ರೆಂಟ್ ಆಗಿ ವಾಶ್ ಮಾಡ್ಬೇಕು. ವೇದ, ನಾನ್ ಯಾರು? ಮಂಜ, ತುತ್ತೂರಿ ಮಂಜ. ಈ ಮಂಜ ಊದಿದ್ರೆ ತುತ್ತೂರಿ, ಬಾಳೆರೆಲ್ಲ ಬೇಲ್ಪುರಿ. ಈ ಮಂಜ ಯಾವಾಗ್ಲೂ ಡಿಫ್ರೆಂಟೇ. ಮಂಜುನ್ ತರ ಗಾಡಿ ವಾಶ್ ಮಾಡಕ್ಕಾಗ್ಲಿ, ಬಾಡಿ ವಾಶ್ ಮಾಡಕ್ಕಾಗ್ಲಿ ಯಾರಿಂದನೂ ಸಾಧ್ಯ ಇಲ್ಲ. ಮಾಡ್ ತೋರ್ಸಿದ್ರೆ ಮೆಚ್ಕೊಳ್ತೀವಪ್ಪ. ಮಂಜು, ಶಾಂಪು, ಈ ಶಾಂಪು ಹಿಡ್ಕೊಂಡು ಏನೋ ಮಾಡ್ತೀಯಾ? ಎಲ್ರು ಗಾಡಿ ಚೆನ್ನಾಗ್ ಕಾಣ್ಲಿ, ಶೈನಿಂಗ್ ಬರ್ಲಿ ಅಂತ ಗಾಡಿ ಮೇಲ್ಗಡೆ ವಾಶ್ ಮಾಡ್ತಾರೆ. ಆದ್ರೆ ನಾನು ಡಿಫ್ರೆಂಟ್ ಆಗಿ ಗಾಡಿ ಚೆನ್ನಾಗ್ ಓಡ್ಲಿ ಅಂತ ಇಂಜಿನ್ ಒಳಗಡೆ ವಾಶ್ ಮಾಡ್ತೀನಿ. ಹೌದಾ? ಶರಣರು ಹೇಳಿಲ್ವಾ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ. ಅಂದ್ರೆ ನಾವು ಬಹಿರಂಗ ಶುದ್ಧಿ ಮಾಡಿದ್ರೆ ಸಾಲದು ಅಂತನಾ? ಕರೆಕ್ಟ್ ಆಗಿ ಹೇಳ್ದೆ. ಅಂತರಂಗ ಶುದ್ಧಿ ಆಗಕ್ಕೆ ನಾನೇನ್ ಮಾಡ್ತೀನಿ ಹೇಳು? ಏನ್ ಮಾಡ್ತೀಯಾ? ಈ ಶಾಂಪುನ ಇಂಜಿನ್ ಆಯಿಲ್ಗೆ ಮಿಕ್ಸ್ ಮಾಡ್ತೀನಿ. ಸೈಡಿಗೆ ಹೋಗು. ಮಂಜು,
ಗಾಡಿ ಇಂಜಿನ್ ಶಾಂಪು ಹಾಕಿದ್ರೆ ಏನಾಗುತ್ತೆ? ವೇದ, ಮಂಜನ್ ಹೊಟ್ಟೆ ಕೆಟ್ಟಾಗ ಏನಾಗುತ್ತೆ? ಏನಾಗುತ್ತೆ? ನೋವಾಗುತ್ತೆ. ಅದಕ್ಕೆ ನಾವು ಹಳ್ಳೆಣ್ಣೆ ಕುಡಿದು ಕ್ಲಿಯರ್ ಮಾಡ್ಕೊಂತೀವಿ. ಅದೇ ರೀತಿ ಈ ಶಾಂಪೂನ ಇಂಜಿನ್ ಆಯಿಲ್ಗೆ ಮಿಕ್ಸ್ ಮಾಡಿದ್ರೆ ಗಾಡಿ ಇಂಜಿನ್ ಕ್ಲೀನ್ ಆಗುತ್ತೆ. ಜೊತೆಗೆ ಗಾಡಿನ ರೋಡಲ್ಲಿ ಓಡಿಸ್ಕೊಂಡು ಹೋಗ್ತಾ ಇದ್ರೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಗಾಡಿ ಕ್ಲೀನ್ ಆಯ್ತಾ? ಓ, ಸೂಪರ್ ಆಗಿದೆ ಅಣ್ಣಯ್ಯ. ಅಂಕಲ್, ನೀವ್ ಯಾವ್ದೇ ಸರ್ವಿಸ್ ಸ್ಟೇಷನ್ ಹೋಗಿದ್ರು ಗಾಡಿ ಇಷ್ಟ ಚೆನ್ನಾಗಿ ಕ್ಲೀನ್ ಮಾಡ್ತಿರ್ಲಿಲ್ಲ. ನಮ್ಮ ಮಂಜು ಗಾಡಿ ಇಂಜಿನ್ ಕೂಡ ಆಟೋಮೆಟಿಕ್ ಆಗಿ ಕ್ಲೀನ್ ಆಗೋದಕ್ಕೆ ಸ್ಪೆಷಲ್ ಐಡಿಯಾ ಮಾಡಿದಾನೆ. ಏನು ಐಡಿಯಾ? ಅದು ಟ್ರೇಡ್ ಸೀಕ್ರೆಟ್ ಹೇಳಕ್ ಆಗಲ್ಲ. ಮಂಜ, ನನ್ನ ಹತ್ರ ಹೇಳು. ಅಯ್ಯೋ, ನಾನ್ ಹೇಳ್ತೀನಿ. ಸುಮ್ಮನೆ ಗಾಡಿ ಇಲ್ಲಿದೆ. ಗಾಡಿ ಬಾಡಿ ಒಳಗಡೆ ಶಾಂಪೂ ಕೆಲಸ ಮಾಡ್ತಿದೆ. ವೇದ, ನಡಿ ಹೋಗೋಣ. ಹೊಳಸಿನಕಾಯಿ ಹಪ್ಪಳ ಮಾಡ್ಕೊಡ್ತೀನಿ. ನನ್ನ ಜೀವಮಾನದಲ್ಲಿ ಗಾಡಿ ಬಾಡಿ ಒಳಗಡೆ ಶಾಂಪು ಹಾಕಿರೋದು ನೋಡಿಲ್ಲ ಕಣ. ಅದೇ ಸ್ಟಾರ್ಟ್ ಆಗುತ್ತೆ ನೋಡಿ ಬಿಡೋಣ ಬಿಡ. ನನ್ ಕಲಾಗ್ತಾಳ, ನೀನ್ ಸ್ಟಾರ್ಟ್ ಮಾಡ. ನಿನ್ನ ಕೈಲಾಗ್ಲಿ, ನನ್ ಕೈಲಲ್ಲ. ನಮ್ಮ ಅಪ್ಪ ಬಂದು ಸ್ಟಾರ್ಟ್ ಮಾಡಕ್ ಆಗಲ್ಲ. ಇವ್ನ್ ಯಾವ್ದೋ ಮನೆಯಲ್ಲಿ ಕೆಲಸ ಮಾಡ್ಬಿಟ್ಟಿದಾನ ಕಣ. ಈ ಗಾಡಿ ಇಂಜಿನ್ ಬಿಚ್ಚಿ ನೋಡ್ಬೇಕು ಏನಾಗಿದೆ ಅಂತ. ಮೋಸ್ಟ್ಲಿ 2 ರಿಂದ 3, 3 ರಿಂದ 4, 4 ರಿಂದ 5 ಸಾವಿರ ರೂಪಾಯಿ ಖರ್ಚು ಆಗ್ಬಹುದು ಕಣ. ಇಂತ ಬ್ರಿಲಿಯಂಟ್ ಐಡಿಯಾ ಮಾಡೋನ್ಗೆ ತೆಗೆದಾಡಿ ಬಿಡಬಾರ್ದೇನಾ? ಇದು ಬ್ರಿಲಿಯಂಟ್ ಐಡಿಯಾ ಅಲ್ಲ ಕಣ, ಮನೆ ಆಡ ಕೆಲಸ. ಪುರಂದರದಾಸರು ಏನ್ ಹೇಳಿದಾರೆ ಗೊತ್ತೇನಾ? ಮೋಸ ಮಾಡ್ದವನ ಹೆಸರನ್ನ ನಿನ್ ಮಗಂಗಿಡು ಅಂತ. ಬರೋ, ನೀನ್ ಏನೇ ಹೇಳ, ಒಂದೊಂದ್ಸಲ ನಮ್ಮ ಮಂಜ ಯಾರು ಉಪಯೋಗಿಸಿರ್ಬಾರ್ದು ಆ ತರ ತಲೆ ಉಪಯೋಗಿಸ್ತಾನೆ. ಆದ್ರೆ ಏನ್ ಪ್ರಯೋಜನ? ಅವ್ನ್ ಎಷ್ಟೇ ತಲೆ ಉಪಯೋಗಿಸಿದ್ರು ನನ್ನ ಪತಿ ಪರಮೇಶ್ವರ ಯಾವಾಗ್ಲೂ ಅವನಿಗೆ ಬೈತಾರೆ. ಲೇ, ಈ ಗಂಡಸರು ರಾಜಕಾರಣಿಗಳು ಯಾರು ಹೊಗಳೋದು ಇಲ್ಲ, ಹೊಗಳೋಕ್ ಬಿಡೋದು ಇಲ್ಲ. ಆದ್ರೆ ಮಂಜ ಎಂತ ಇಂಟೆಲಿಜೆಂಟ್ ಅಂತ ನನಗ್ ಮಾತ್ರ ಗೊತ್ತು. ನಿನ್ಗೋಸ್ಕರ ಗಿಫ್ಟ್ ತಂದಿದ್ದಾರೆ. ಪಾರು, ಇದು ನಿನ್ಗಲ್ಲಮ್ಮ. ಸುಮ್ನೆ ಆಸೆ ಹುಟ್ಟಿಸ್ತಾರೆ. ನೀ ಪಿನ್ನು ಸ್ವಲ್ಪ ಸುಮ್ನೆ ಇರಕಾಲ್ವೇನ್ರಿ? ಮಂತೆಂಡ್ರಿ, ಕಾಸಿಲ್ಲ ಜೇಬಲ್ಲಿ. ನನಗೂ ತಂದ್ಕೊಡು ಅಂದ್ರೆ ಎಲ್ಲಿಗೆ ಹೋಗ್ಲಿ? ಮಗ ಗಿಫ್ಟ್ ಯಾರಿಗೆ? ನನ್ನ ಪೆಟ್ರೋಲ್ ಟ್ಯಾಂಕ್ ನ ಶಾಂಪು ಹಾಕಿ ಕ್ಲೀನ್ ಮಾಡದ್ನಲ್ಲ ಆ ಬೃಹಸ್ಪತಿ, ಅವನಿಗೆ. ಎಲ್ಲವನು? ಮಂಜ, ಮಂಜು ಬೇಗ ಬರೋ, ನಿಮ್ಮ ಅಣ್ಣಯ್ಯ ನಿನ್ಗೋಸ್ಕರ ಗಿಫ್ಟ್ ತಂದಿದ್ದಾರೆ. ಅಣ್ಣಯ್ಯ, ನಾನ್ ಗಾಡಿ ತೊಳೆದಿದ್ ಫಾರ್ಮಲ್ ಯಾರಿಗೂ ಹೇಳಿಲ್ಲ ತಾನೆ? ಇಲ್ಲಪ್ಪ, ಯಾರಿಗೂ ಹೇಳಕ್ ಹೋಗ್ಬೇಡ. ನಾನು ಹೇಳಲ್ಲ. ಶಾಂಪು ಹಾಕಿ ತೊಳೆದ್ಮೇಲೆ ಗಾಡಿ ಹೇಗೆ ಹೊಡ್ತು? ಕೆಟ್ಟಿಸ್ಬಿಡಲ್ಲ ಹೋಯ್ತು. ಅದು ಕಾರಣ ಇದೆ. ಏನು? ಆ ಶಾಂಪೂನ ಮಿಕ್ಸ್ ಮಾಡಿದ್ನಲ್ಲ, ಗಾಡಿ ಓಡ್ತಾ ಓಡ್ತಾ ನೊರೆ ಎಲ್ಲ ಆಚೆ ಬಂದಿರುತ್ತಲ್ಲ. ನೊರೆ ಬರೋದಿರ್ಲಿ ಕಣ, ಗುಂಡ ಕಿಕ್ ಹೊಡೆದು ಬಾಯಲ್ಲಿ ನೊರೆ ಬಂತು. ಏಯ್ ಅಯೋಗ್ಯ, ನಾನು ಯೋಗ್ಯ. ಗಿಫ್ಟ್ ಕೊಟ್ಟಿದ್ದೀನಿ, ಮಜಾ ಮಾಡು. ಹೋಗ್ಲಿ ಬಿಡೋ ಮಂಜ, ಗಿಫ್ಟ್ ಸಿಕ್ತಲ್ಲ, ಮಜಾ ಮಾಡೋ. ಗಿಫ್ಟ್ ಕೊಟ್ಟಿದ್ದಾರೆ, ಎಂಜಾಯ್ ಮಾಡೋ. ಮಂಜುಡಿ, ಬೇಗ ಹೋಗಿ ಗಿಫ್ಟ್ ಬಾಕ್ಸ್ ಓಪನ್ ಮಾಡಿ ಇದ್ರೊಳಗಡೆ ಏನಿದೆ ಅಂತ ನೋಡ. ನಾವು ಬೇಗ ಹೋಗಿ ಕಾಫಿ ಮಾಡ್ಕೊಂಡು ಕುಡಿಯೋಣ, ಬೇಕಾದ್ರೆ ಬಜ್ಜಿನ ತಿನ್ನೋಣ. ಏ ಮಂಜ, ಏನು? ಕ್ರಿಕೆಟ್ ವಿಕೆಟ್ ಕನ್ನಡದಲ್ಲಿ ಗೂಟ ಅಂತಾರೆ. ಊಟ ಮುರಿಯಾಕ ನಾನ್ ಬಂದಿದ್ದು. ಕೊಡಿಲೆ, ಮುಡ್ಕೊಡ್ತೀನಿ. ನಿನ್ ಕೈಯಿಂದ ಮುರಿಯೋದಲ್ಲೋ, ಇದ್ರಲ್ಲೇ ನಾಲ್ಕು ಬಾರಿಸಿ ಇದ್ರ ಜೊತೆ ನಿನ್ ಕಾಲು ಮುರಿತೀನಿ. ಶಿವಾನಿ, ಯಾಕೆ ನಾನು ಹಂಗ್ ಕಾಡಿಸ್ತೀಯ? ನಿನ್ ನಾದಸ್ವರ ಹುಡ್ಕೊಂಡು ಇಡೀ ಕರ್ನಾಟಕ ಸುತ್ತಿದ್ದೀನಿ. ಆ ಕೋಲೆ ಬಸ್ವ ನಿನ್ ನಾದಸ್ವರ ತಗೊಂಡು ಎಲ್ಲೋದ್ನೋ ಏನೋ. ಗಾಡಿ ತುಂಬಾ ಮಾರಾಯ, ಹಂಗಂತ ಹೇಳಿ ನಿನ್ ಸುಮ್ನೆ ಬಿಡಾಕ್ ಆಕೇತೇನೋ? ನನ್ನಷ್ಟಾನ್ ಯಾರು ತುಂಬಿಕೊಡ್ತಾರ? ಶಿವಾನಿ, ನಿನ್ ಹೇಳೋದೇ ಮರ್ತ್ಬಿಟ್ಟೆ. ಈ ಗಿಫ್ಟ್ ನ ನಿನ್ಗೆ ತಂದಿದ್ದು. ನೀನ್ ಸುಮ್ನಿರೆ, ನಿನ್ ಗಲ್ಸಿನಕಾಯಿ ಹಪ್ಪಳ ಮಾಡ್ಕೊಡ್ತೀನಿ. ಮಂಜು, ಈ ಗಿಫ್ಟ್ ನಂಗ. ಥ್ಯಾಂಕ್ಸ್. ಈ ಗಿಫ್ಟ್ ಕೊಟ್ಟಿದ್ದಕ್ಕ ನಿನಗ್ 1 ವಾರ ಟೈಮ್ ಕೊಡ್ತೀನಿ. ಅಷ್ಟ್ರಾಗ್ ನಾದಸ್ವರ ಹುಡುಕಿ ಕೊಡ್ಬೇಕು. ಆತಾತು. ಬಾಯ್ ಬಾಯ್. ಎಸ್ಕೇಪ್ ಫ್ರಮ್ ಬೀಟನ್ ಸ್ಟಿಕ್ 1000 years life. ಅಂದ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸಂತೆ. ಮಾರು, ಮಂಜೆ ಗಿಫ್ಟ್ ನೋಡಿದ್ನ? ಇಲ್ಲ, ಆದ್ರೆ ದೊಡ್ಡ ಗಂಡಾಂತರದಿಂದ ಪಾರಾದ. ಹೌದಾ? ಅದೇಗೆ ಶಿವಾನಿ ಬಂದು ನಾದಸ್ವರ ಕೊಡು ಅಂತ ಹಠ ಮಾಡ್ತಾ ಇದ್ಲು. ಅದಕ್ಕೆ ಮಂಜು ಐಡಿಯಾ ಓಡಿಸಿ ಆ ಗಿಫ್ಟ್ ನ ಕೊಟ್ಟು ಸಮಾಧಾನ ಮಾಡ್ಬಿಟ್ಟ. ಆ ಗಿಫ್ಟ್ ಅವಳಿಗೆ ಕೊಟ್ಟ? ಹೌದಣ್ಣಯ್ಯ. ವೇರ್ ಮೈಂಡ್ ದೇರ್ ರೋಡ್. ಸ್ವಲ್ಪ ಬುದ್ಧಿ ಅಲ್ಪ ಸಾದಿ. ಆ ಗಿಫ್ಟ್ ನ ಶಿವಾನಿ ಕೊಟ್ನ, ಅವಳು ಖುಷಿಯಾಗಿ ತಗೊಂಡೋದ್ಲು. ಇನ್ 1 ವಾರ ನೋ ಪ್ರಾಬ್ಲಮ್. ತೆಗೆದು ಭಾರತ ಅಂದ್ರಂಗೆ ಅಲ್ಲ ಕಣ. ಗಿಫ್ಟ್ ನ ಯಾರಿಗೆ ಕೊಡ್ತೀವಿ ಅವರೇ ಓಪನ್ ಮಾಡಬೇಕು, ಅವರೇ ನೋಡ್ಬೇಕು, ಅವರೇ ಇಟ್ಕೋಬೇಕು. ಅವಳಿಗೆ ಯಾಕೆ ಕೊಟ್ಟೆ? ಹತ್ತರಿಕೆ, ಅದು ತುತ್ತೇರಿ ಅಲ್ಲ ತುತ್ತೂರಿ ಅಂತ ಎಷ್ಟು ಸರಿ ಹೇಳ್ಬೇಕು. ಇದೇನೋ ಕಲ್ಲು, ಇದ್ರ ಮ್ಯಾಗ ಬರ್ತಿದ್ದೇನೋ. ನೀನು ಗೂಬೆ, ಗೂಬೆ, ನೀನು ಗೂಬೆ. ನೀ ಕೊಟ್ಟಿದ್ ಗಿಫ್ಟ್ ಆಗಿತ್ತು. ಗಿಫ್ಟ್ ನಿಜ
ತಾನೇ ಕೊಟ್ಟಿದ್ದು. ಮಂಜ ನನ್ ನಾಗಸ್ವರ ನೀನ್ ಹುಡುಕಿ ಕೊಡ್ಲಿಲ್ಲ ಅಂದ್ರ ಇದ ಕಲ್ಲೇ ನಿನ್ ತಲೆ ಹೊಡೆದ ಸಾಯಿಸ್ಬಿಡ್ತೀನಿ. ಇಲ್ಲ ಅಂದ್ರೆ ನಿನ್ ತಲೆ ಗುಂಡ್ ಹೊಡಿಸ್ಬಿಡ್ತೀನಿ. ತುತ್ತೂರಿ, ಪೆಟ್ರೋಲ್ ಟ್ಯಾಂಕಿಗೆ ಶಾಂಪು ಹಾಕಿ ತೊಳೆದ್ರೆ ಏನಾಗುತ್ತೆ ಗೊತ್ತಾಯ್ತಲ್ಲ? ಅಲ್ಲ, ವಿಕೆಟ್ ಮುರಿಯಕ್ ಇಷ್ಟ ಕಷ್ಟ ಪಡ್ತದವನಲ್ಲ. ನಮ್ ತೀರ್ಥಹಳ್ಳಿಲಿ ಅಂಗನವಾಡಿ ಮಕ್ಕಳು ಲಟ ಲಟ ಅಂತ ಮುರ್ದಾಕ್ಬಿಡ್ತಾರೆ ಇದನ್ನ. ನಾವ್ ನೆತ್ತಕ್ಕಾಗ್ಲಿಲ್ಲ ಅಣ್ಣ, ಬಿಸಾಬಿಟ್ಟ ಅಣ್ಣ. ಅಣ್ಣ ಅವ್ನ್ ಬಿಡಲ್ಲ ಅಣ್ಣ, ಖಂಡಿತವಾಗ್ಲೂ ಎತ್ತೀನಿ ಕಣಣ್ಣ. ಹಾ 2 ಪೀಸ್ ಮಾಡೇ ಮಾಡ್ತೀನಿ. ಹಾ 2 ಪೀಸು ಮಾಡೇ ಮಾಡ್ತೀನಿ. ಈ ಗೂಟನ್ 2 ಭಾಗ ಮಾಡೋದು ಅಷ್ಟು ಕಷ್ಟನಾ? ಹೌದಾ? 2 ಪೀಸ್ ಮಾಡಿ ಬಿಸಾಕ್ತೀನಿ. 2 ಪೀಸ್ ಮಾಡೇ ಮಾಡ್ತೀನಿ ಕಣ. ಸ್ನೇಹಿತರೆ, 1 ನಿಮಿಷ, ನಿಮ್ ಕೈಯಲ್ಲಿ ಆಗದೆ ಇರೋ ಕೆಲ್ಸನ ನಾನ್ ಮಾಡಿ ತೋರಿಸ್ತೀನಿ. ಕೊಡಿ ಇಲ್ಲೇ. ಅವಾಗ್ಲಿಂದ ನೋಡ್ತಾ ಇದೀನಿ, ಈ ಗೂಟ ಮುರಿಯಕ್ ಅಷ್ಟು ಕಷ್ಟ ಪಡ್ತಿದ್ದೀರಲ್ಲ. ಈ ಗೂಟ ಮುರಿಯೋದು ಹೆಂಗ್ ಗೊತ್ತಾ? ಹಿಂಗ್ ಹಿಡ್ಕೊಬೇಕು. ಹೆಂಗೆ? ವಿಕೆಟ್ ನ ಮುರಿದಾಕ್ಬಿಟ್ಟ. ಯಾರ್ದು ಕಾಲ್ ಮುರಿಯನ ಅಂತ ಇತ್ತಲ್ಲೋ, ಮುರಿದಾಕ್ಬಿಟ್ಟಲ್ಲ. ಸ್ನೇಹಿತರೆ, ನನ್ಗೆ ಈ ಮ್ಯಾಟ್ರ್ ಗೊತ್ತಿರ್ಲಿಲ್ಲ. ಅವಾಗಿಂದ ಅದನ್ನ ಮುರಿಯಕ್ ಕಷ್ಟ ಪಡ್ತಿದ್ದೀರ ಅಂತ ಚಿಕ್ಕ ಹೆಲ್ಪ್ ಮಾಡ್ದೆ. ಸುಮ್ಮನೆ ಬಿಡಲ್ವಾ? ಈ ತಲೆ ಬೋಳ್ಸಿ 3 ರಾಮ ಆಗ್ತಾ ಹೋದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಬಿಡಲ್ವಾ ನಿನ್ನ? ತಲೆ ಬೋಳ್ಸಿ 3 ರಾಮ ಆಗ್ತಾ ಹೋದ್ರೆ ನನ್ನ ಹೆಸರು ರೌಡಿ ರಾಮನೇ ಅಲ್ಲ. ಈ ರಾಮ ಕೊಟ್ರೆ ಚಿನ್ನ, ಇಟ್ರೆ ಗುನ್ನ. ಬರೀ ಮೈ ಬೆಳೆಸ್ಕೊಂಡ್ ರೌಡಿ ಆದ್ರೆ ಸಾಲದು. ನೋಡವ ತಪ್ಪಿಸ್ಕೊಂಡ್ ಹೋಗೇ ಬಿಟ್ಟ. ಯಾರಮ್ಮಿ ನೀನು? ನಾನ್ ಯಾರಾದ್ರೂ ಏನು, ಈಗ ತಪ್ಪಿಸ್ಕೊಂಡ್ ಹೋದ್ನಲ್ಲ, ಅವ್ನ ಹೆಸರು ಮಂಜ. ನೀನ್ ಅಪೋಸಿಟ್ ಗ್ಯಾಂಗ್ ನವನು. ಹೌದಾ? ಅವನು ಅಪೋಸಿಟ್ ಗ್ಯಾಂಗನ? ಆ ತುಮಪ್ಪು ಕಡೆನಾ? ಹೌದು, ತಿಮ್ಮಪ್ಪನ್ ಕಡೆ ಅವನು. ಅವನು ನಿನಗ್ ಹೊಡ್ಯಾಕಂತ ಬಂದ, ನಿನ್ ವಿಕೆಟ್ ಮುರಿದು ಹಾಕ್ದ. ಆದ್ರೂ ಅವ್ನ್ಗ ಸುಮ್ನೆ ಹೋಗಾಕ್ ಬಿಟ್ಟಿಯಲ್ಲ, ನೀನು ಒಬ್ಬ ಗಂಟ. ನನಗ್ ಗೊತ್ತಾಗ್ಲಿಲ್ಲ. ನಾನು ಅವ್ನ್ ಸುಮ್ನೆ ಬಿಡಲ್ಲ. ಅವನ್ ಕಾಲ್ನ ಒಂದ್ ಮುರಿತೀನಿ. ತಿಮ್ಮಪ್ಪನ್ ಜೊತೆ ಸೇರ್ಕೊಂಡು ನನಗೂ ಬಾಳ್ ತ್ರಾಸ್ ಕೊಡಾತನ. ನೀನ್ ಖರೇನು ಗಂಟ್ಸಾಗಿದ್ರ ನೀನ್ ಅವ್ನ್ ವಿಚಾರಿಸ್ಕೊ. ಇಲ್ಲ ಅಂದ್ರೆ ನಿನ್ ಪರವಾಗಿ ನಾನ್ ವಿಚಾರಿಸ್ಕೋತೀನಿ. ನನ್ ಏನ್ ಹತ್ಕೊಂಡಿದ್ಯಾ? ನಾನು ರೌಡಿ ರಾಮ, ಕೊಟ್ರೆ ಚಿನ್ನ, ಇಟ್ರೆ ಗುನ್ನ. ಕೊಡೋನ ಅಡ್ರೆಸ್ಸು. ಏ ಪೆದ್ದ, ಲಾಲಬಾಗಲ್ಲಿ ಪ್ರೇಮಿಗಳ ಕಾಟ ತಪ್ಪಲ್ಲ, ನಿನ್ನ ಕೈಲಾಸದಲ್ಲಿ ಈ ತುತ್ತೂರಿ ಕಾಟ ತಪ್ಪಲ್ಲ. ದಿನೇ ದಿನ ಸಾಹಸಗಳು ಜಾಸ್ತಿ ಆಗ್ತಾ ಇದೆ ಕಣ. ಅಣ್ಣಯ್ಯ, ನಾನು ಯಾವ ರೌಡಿಗಳಿಗೂ ಹೆದರಲ್ಲ. ಎಂತೆಂತ ರೌಡಿಗಳಿಗೂ ಚಳ್ಳೆ ಹಣ್ಣು ತಿನ್ಸ್ ಬಂದಿದ್ದೀನಿ ಗೊತ್ತಾ? ಏನ ತುತ್ತೂರಿ, ರೌಡಿ ಗ್ಯಾಂಗ್ ಲೀಡರ್ ತರ ಮಾತಾಡ್ತಾ ಇದೀಯಾ? ಹೌದ್ರಿ, ಈಗಾಗ್ಲೇ ಒಬ್ಬ ರೌಡಿಗೆ ಚಳ್ಳೆ ಹಣ್ಣು ತಿನ್ಸ್ ಬಂದಿದ್ದೀನಿ. ಅವ್ನ ವಿಕೆಟ್ ಮುರಿದು ಬಂದಿದ್ದೀನಿ. ಲೇ ತುತ್ತೂರಿ, ಹುತ್ತದಲ್ಲಿ ಹಾವಿದೆಯಾ ಅಂತ ಹಾಲ್ ಹಾಕಿ ನೋಡ್ಬೇಕು, ಕೋಲ್ ಹಾಕಿ ನೋಡ್ಬೇಕು, ಬಾಲ್ ಹಾಕಿ ನೋಡ್ಬೇಕು, ಕಾಲ್ ಹಾಕಿ ನೋಡಬಾರ್ದು. ನೀನು ರೌಡಿ ವಿಕೆಟ್ ಮುರಿದೇನಾ? ಗ್ಯಾರಂಟಿ ಅವ್ನು ನಿನ್ನ ಹುಡ್ಕೋ ಬಂದು ನಿನ್ ವಿಕೆಟ್ ಮುರಿತಾನ ಕಣ. ನೋ ಚಾನ್ಸ್ ಅಣ್ಣಯ್ಯ, ಅವ್ನಿಗೆ ನಮ್ಮನೆ ಅಡ್ರೆಸ್ಸೇ ಗೊತ್ತಿಲ್ಲ. ಏ, ರೌಡಿಗಳ ಬಗ್ಗೆ, ಹಳೆ ಕೇಡಿಗಳ ಬಗ್ಗೆ ನಿನಗೆ ಗೊತ್ತಿಲ್ಲ. ಅಡ್ರೆಸ್ ಹುಡ್ಕೊಂಡ್ ಬಂದು ಹೊಡಿತಾರೆ. ಇಲ್ಲಿದೀಯಾ ನೀನು? ಮಂಜಾಲಿ, ಮಂಜಾಲಿ. ನೀವ್ ಯಾರ್ರಿ? ಮಂಜ ಯಾಕ್ರಿ ಬೇಕು? ಓಹೋ, ನೀವೆಲ್ಲ ತಿಪ್ಪಣ್ಣನ್ ಗ್ಯಾಂಗ ನೀವು? ತಿಪ್ಪಣ್ಣ ನನ್ನ ಆಪೋಸಿಟ್ ಗ್ಯಾಂಗನು. ಅವನ್ ಕಾಲ್ನ ಪೀಸ್ ಮಾಡ್ಬೇಕು ಅಂತ ಐತೆ. ಈ ಮಂಜ ನಾನು ತಪ್ಪಿಸ್ಬಿಟ್ಟ. ಅವನನ್ನ ಪೀಸ್ ಮಾಡ್ತೀನಿ. ದುಶ್ಮನ್ ಇರೋದು ಕಣ್ಣು ಮುಂದೆ ಅಲ್ಲ, ಬೆನ್ನ ಹಿಂದೆ ನೋಡಲ್ಲಿ. ಹೋಗ್ಬಿಟ್ಟ? ಇಲ್ಲ, ಅವನನ್ನು ಬಿಡೋದಿಲ್ಲ. ಅವನ್ ಪೀಸ್ ಮಾಡದೆ ಬಿಡೋದಿಲ್ಲ. ಇದು ನನ್ನ ಶಪಥ, ಶಪಥ, ಶಪಥ. ಶಪಥನ ಪಿತ ಪಿತ ಅಂತ ಹೇಳ್ಬಾರ್ದು, ಸ್ಟ್ರಾಂಗ್ ಇರಲ್ಲ. ಆ ರೌಡಿ ಯಾವನೋ ಏನೋ ನಂಗೆ ಗೊತ್ತಿಲ್ಲ.
ನೀವು ತಡಿಬಾರ್ದಿತ್ತು. ಅವನ್ನ ಹೊಡೆದು ಹಣ್ಗಾಯಿ ನೀರ್ಗಾಯಿ ಮಾಡಾಕ್ ಬಿಡ್ತಿದ್ದೆ. ಮಂಜು ಅವ್ನ್ ಯಾರಾದ್ರೆ ನಮ್ಗೇನಾಗ್ಬೇಕು? ಅಷ್ಟಕ್ಕೂ ರೋಡಿಗಳ ಸಹವಾಸ ನಮ್ಗೆ ಯಾಕಪ್ಪ ಬೇಕು? ಹಲೋ ಹಲೋ ಶಿವಾನಿ, ನಿಂಗೆ ಎಷ್ಟ್ ಸರಿ ಹೇಳ್ಬೇಕು ಫೋನ್ ಮಾಡ್ಬೇಡ ಅಂತ. ನಾನು ಇಲ್ಲಿಲ್ಲ, ತೀರ್ಥಹಳ್ಳಿಲಿದ್ದೀನಿ. ನಾನು ತೀರ್ಥಳ್ಳಾಗ ಅದೇನೋ. ನೀನ್ ತೀರ್ಥಹಳ್ಳಿಗೆ ಬಂದ್ಬಿಟ್ಟಿಯಾ? ನಾನು ಈಗ ತೀರ್ಥಹಳ್ಳಿಯಿಂದ ಬೆಂಗಳೂರು ಬಸ್ ಹತ್ತಿ ಗಾಜ್ನೂರ್ ದಾಟ್ಬಿಟ್ಟಿನಿ. ಓಹೋ, ಮತ್ ನೀ ನನ್ ಕಣ್ಣಿಗೆ ಕಾಣಕತ್ತಿ. ಎಲ್ಲಿದ್ಯಾ? ಗ್ರೀನ್ ಅಂಡ್ ಬ್ಲಾಕ್ ಕಲರ್ ಸ್ಟ್ರೈಪ್ ಟೀ ಶರ್ಟ್ ಹಾಕೊಂಡು ಕ್ರೀಮ್ ಕಲರ್ ಪ್ಯಾಂಟ್ ಹಾಕೊಂಡು ಅತ್ತಾಗಿತ್ತಾಗ ಬೆಪ್ ತಕ್ಕಡಿಗತ್ತೆ ನೋಡಾಕತ್ತಿ. ಶಿವಾನಿ, ನಿಜವಾಗ್ಲೂ ನಾನ್ ನಿನ್ ಕಣ್ಣಿಗೆ ಕಾಣ್ತಾ ಇದ್ದೀನ? ನೀನು ಓಡ್ ಬಿಡ್ತಾ ಇದೀಯ. ಓಳ್ ಬಿಡೋದೇನಿದ್ರು ನಿನ್ ಕೆಲ್ಸಾನೋ. ಶಿವಾನಿ ಮನಸ್ ಮಾಡಿದ್ರ ವಿಕೆಟ್ ನಾಗ ನಿನ್ ತಲಿ ಹೊಡೆದ್ ಬಿಡ್ತಾಳ. ಶಿವನೇ, ನಿಜವಾಗ್ಲೂ ನಾನು ಹಿಂಗ್ ಕಾಣ್ತಾ ಇದ್ದೀನ? ಬಲ್ಗೈಯಾಗ ಫೋನ್ ಹಿಡ್ಕೊಂಡಿ, ಹೌದಲ್ಲ? ಶಿವನೇ, ಎಲ್ಲಿದ್ಯಾ ನೀನು? ಹಲೋ ಹಲೋ ಹಲೋ, ಏನ್ ಮಾಡ್ತಾಳಪ್ಪ? ಯಾರು? ಏನೋ ಮಗನೇ, ನಮ್ಮನೆ ಒಳಗಡೆನೆ ಬಂದು ಮಂಜನ್ಗೆ ಅವಾಜ್ ಹಾಕ್ತೀಯಾ? ಹೆಣ್ಮಕ್ಳ ಮೇಲೆ ಕೈ ಮಾಡ್ತೀಯಾ? ಇನ್ನೊಂದ್ಸಲ ನಮ್ಮ ಮನೆ ಒಳಗಡೆ ಕಾಲಿಡು, ನಿನ್ ಕಾಲ್ನೆ ಕತ್ತರಿಸ್ ಹಾಕ್ಬಿಡ್ತೀನಿ. ಹೆಂಗಸ್ರಿಗೆ ಇಷ್ಟೊಂದು ಕೊಬ್ಬಿರ್ಬಾರ್ದು. ಯಾಕೋ ಮಗನೇ, ಮೊನ್ನೆ ನೀ ನಮ್ಮ ಮನೆಗ್ ಬಂದಾಗ್ಲೇ ಸರಿಯಾಗಿ ಬಾರಿಸ್ಬೇಕು ಅನ್ಕೊಂಡಿದ್ವಿ. ಪಾಪ ಹೋಗ್ಲಿ ಅಂತ ಸುಮ್ನೆ ಬಿಟ್ಬಿಟ್ವಿ. ನಾವು 3 ಜನ ಹೆಂಗಸ್ರಿದೀವಿ. ಇನ್ನೊಂದ್ಸಲ ಏನಾದ್ರೂ ನಮ್ ಮಂಜನ್ ತಂಟೆಗ್ ಬಂದ್ರೆ ಮುಗೀತು ನಿನ್ ಕತೆ. ಹೇಳಲ್ಲ ಅವ್ರನ್ನ. ಮನೆಗೆ ಹೋಗಿ ಅವ್ರ 3 ಜನ ಜೊಟ್ಟು ಕತ್ತರಿಸ್ತೀನಿ. ಚಿಕ್ಕವನಿಗೆ ಇಷ್ಟು ದೊಡ್ಡ ಕತ್ರಿ ಯಾಕಣ? ನಿನ್ ತಲೆನ ಕಚ 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 ಅಂತ ಕತ್ತರಿಸಿ ಉತ್ತರ್ಸಕ್ಕೆ. ನೀನ್ ಈ ತರ ಮಾಡ್ಬೋದಣ್ಣ? ನೀನ್ ಯಾವಾಗ್ಲೂ ಹೇಳ್ತೀಯ ಈ ರಾಮ ಕೊಟ್ರೆ ಚಿನ್ನ ಇಟ್ರೆ ಗುನ್ನ ಅಂತ. ನೀನ್ ಮಾತ್ ತಪ್ಪೋದಾ? ನಾನೇನೋ ಮಾತಪ್ಪೆ. ಮೊದ್ಲು ಮನೆಯವ್ರ ಜುಟ್ಟೆಲ್ಲ ಕತ್ತರಿಸಿ ಆಮೇಲೆ ನಿನ್ ಜುಟ್ಟು ಕತ್ತರಿಸ್ತೀನಿ ಅಂತ ಹೇಳಿದ್ದಲ್ಲ. ಈ ರಾಮ ಮಾತು ಕೊಟ್ಟ ಮೇಲೆ ತಪ್ಪೋದಿಲ್ಲ ಕಣ, ಮಾಡೇ ಮಾಡ್ತಾನೆ. ರೌಡಿಗಳಂದ್ರೆ ನೀತಿ ನಿಯಮ ನಿಯತ್ತಿಗೆ ಹೆಸರುವಾಸಿ. ನೀನ್ ನಿಜವಾದ ರೌಡಿನೇ ಆಗಿದ್ರೆ ನಮ್ ಮನೆಯವ್ರದೆಲ್ಲ ತಲೆನ ಕತ್ತರಿಸ್ಕೊಂಡ್ ಬಂದು ನನ್ನ ಹತ್ರ ತೋರ್ಸು, ಅವಾಗ ನಾನು ಕತ್ತರಿಸ್ಕೊಂತೀನಿ. ನೀವೇನು ಬೇಕಾದ್ರೂ ಹೇಳ್ಕೊಳ್ರಮ್ಮ, ಆದ್ರೆ ಇವತ್ತು ನಿಮ್ ಹೆಣ ಬೆಳೆದತ್ತು ಗ್ಯಾರಂಟಿ. ಇವತ್ತು 3 ಜನ ತಲೆ ಬೋಳ್ಸ್ಬಿಡ್ತೀನಿ. ಸ್ನೇಹಿತರೆ, ಮಾತು ಮಾತಾಗಿರ್ಬೇಕು, ನೀರ್ ದೋಸೆ ತರ ತೂತಾಗಿರ್ಬಾರ್ದು. ನಿಮ್ ಟಾರ್ಗೆಟ್ ಏನಿದ್ರು ಮೊದ್ಲು ಹೆಣ್ಮಕ್ಳು. ತಲೆ ಕೂದಲನ್ನ ಬೋಳ್ಸಿ ಬೋಡಿ ಮಾಡ್ತಾನಂತೆ, ಹೇಗಾದ್ರೂ ಮಾಡಿ ಬಚಾವ್ ಮಾಡ್ರಿ. ನಾನು ಕೊಟ್ರೆ ಚಿನ್ನ ಇಟ್ರೆ ಗುನ್ನ. ಗುನ್ನ ಬೇಡ, ಹಾಗಿದ್ರೆ ಚಿನ್ನನೇ ಕೊಡಿ. ಚಿನ್ನ ಕೊಡ್ಬೇಕು ಅಂದ್ರೆ ನಾನು ಹಾಕ್ಬೇಕು ಅನ್ನ. ಹಚ್ಕೊಂಡಿದ್ರೆ ಹಾಕ್ತಿವಿ ಅನ್ನ. ಬಿಟ್ಬಿಡೋಣ. ಇಲ್ಲ ಇಲ್ಲ. ನೋಡೋ ರಾಮು, ನೆನಪಿಲ್ಲವೇ? ಬಹಳ ಹಿಂದೆ ನೀನು ಕಲಾಸಿಪಾಳ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕಾಕೊಂಡಿದ್ದು. ಯಾವ ಲಾಯರು ಮುಂದೆ ಬರ್ಲಿಲ್ಲ, ನಾನು ಮುಂದೆ ನಿಂತು ನಿನ್ಗೆ ಜಾಮೀನು ಕೊಡಿಸಿದ್ದು. ನೀವು ಲಾಯರ್ ಗುಂಡಣ್ಣ ನೋಡಿದ್ರ? ನಾನೇ ಲಾಯರ್ ಗುಂಡಣ್ಣ. ಹಾಗಾದ್ರೆ ನೀವೆಲ್ಲ ತಿಪ್ಪಣ್ಣ ಕಡೆರಲ್ಲ ಅಂತ ಗೊತ್ತಾಯ್ತು. ಆದ್ರೆ ಈ ಮಂಜುನ್ ತಲೆ ಮಾತ್ರ ಬೋಳ್ಸ್ತೀನಿ. ನಿನ್ಗೆ ಯಾರು ಹೇಳಿದ್ದು? ಅವನು ತಿಪ್ಪಣ್ಣನ ಕಡೆ ಹುಡುಗಲ್ಲ, ನಮ್ಮನೆ ಹುಡುಗ. ಆ ಹುಡುಗಿ ಓ, ಆ ಶಿವಾನಿನೇ ಇರ್ಬೇಕಣಯ್ಯ. ಅದ ಅವ್ರಿಬ್ರಿಗೂ ಆಗ್ ಬರಲ್ಲ, ಹಾವು ಮುಂಗ್ಸಿ ತರ, ಅದಕ್ಕೆ ಹಂಗ ಹೇಳಿದಾಳ. ಓ, ಇಷ್ಟೆಲ್ಲ ಮಾಡಿದಾಳ? ನಮ್ಮನೆ ಹೆಂಗಸರು ಜುಟ್ನೆ ಕತ್ತರಿಸಕ್ಕೆ ಫಿಟ್ಟಿಂಗ್ ಇಟ್ಟಿದಾಳ. ನೀನು ಹಾಗಿದ್ರೆ ಆ ಬೆಳ್ಳುಳ್ಳಿ ಜುಟ್ನೆ ಕತ್ತರಿಸ್ಬೇಕು. ಅವ್ಳು ಜಿಟ್ ಕತ್ತರಿಸ್ತೀನಿ. ಅಣ್ಣಯ್ಯ, ಯಾರು ನನ್ನ ಅಣ್ಣಯ್ಯ ಅಂತ ಕರೆದಿದ್ದು? ನಾನಣ್ಣಯ್ಯ. ಅಯ್ಯೋ ಅಣ್ಣಯ್ಯ, ನನ್ನ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ, ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ಅಣ್ಣಯ್ಯ, ಅಯ್ಯವ್ವ, ನನ್ನ ಹಾರ್ಟ್ ಟಚ್ ಮಾಡ್ಬಿಟ್ಟೆ ಕಣವ. ಅಣ್ಣಯ್ಯ, ನೀನ್ ನೋಡಾಕತ್ರ ನನ್ ಸ್ವಂತ ಅಣ್ಣಯ್ಯನ್ ನೆನಪಾಗತ್ತೈತಿ. ಅಯ್ಯೋ, ನಂಗೂ ಅಷ್ಟೇ ಕಣವ. ನೀನು ನನ್ನ ಸ್ವಂತ ತಂಗಿ ಕಣವ, ನನ್ನ ತಂಗಿ. ನೀನ ಹೇಳಣ್ಣಯ್ಯ, ನಿನ್ ಸ್ವಂತ ತಂಗಿ ಜುಟ್ನ ನೀನ ಕತ್ತರಿಸ್ತೀಯಾ? ಇಲ್ಲ ಇಲ್ಲ, ನಿನ್ನ ಜಿಟ್ಟು ಕತ್ತರಿಸಿ ನಾನು ಯಾವ ನರ್ಕಕ್ಕೆ ಹೋಗ್ಲವ? ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಏನವಾಯ್ತಲ್ಲ ಗಲಾಟೆ?
ಈ ಮಂಜ ನಮ್ಮ ಮನ್ಯಾಗ ಪುರಾತನ ಕಾಲದಿಂದ ಇದ್ದಿದ್ ನಾದಸ್ವರನ ಯಾರಿಗೋ ದಾನ ಮಾಡ್ಬಿಟ್ಟಾನ. ಅದಿಲ್ಲ ಅಂದ್ರೆ ನಮ್ಮ ಮನ್ಯಾಗ ಯಾವ ಮಂಗಳ ಕಾರ್ಯನೂ ನಡೆಯಂಗಿಲ್ಲ. ಅದಕ್ಕೆ ನಾನು ಇವ್ ಹಿಂಗ್ ಕಾಡಾಕತ್ತೀನಿ. ನೀವ ಹೇಳ್ರಿ ನಾನ್ ಮಾಡಿದ ತಪ್ಪ? ನೀನ್ ಮಾಡಿದ ತಪ್ಪಲ್ಲವಾ? ಇವನು ನಿನಗೆ ನಾದಸ್ವರ ತಂದ್ಕೊಡೋವರೆಗೂ ಜೀವನ ಪರ್ಯಂತ ಮರಿಬಾರ್ದು. ಆ ತರ ಗುರ್ತು ಮಾಡ್ಬಿಡ್ತೀನಿ. ಎಂತ ಗುರ್ತು? 2 ಕಿವಿ ತೆಗೆದು ತಲೆ ಬಿಡ್ತೀನಿ.